ಓಕೆ ಓಕೆ. ಅದು ಎಲೆ ಮರೆ ಕಾಯಿನಲ್ಲಿ ಅವು ಹಸಿರಾಗಿರ್ತವೆ, ಕಲರು ಒಂದೇ ಇರುತ್ತೆ, ಅದು ಕಾಣೋದಿಲ್ಲ ನೋಡಿ. ಇಲ್ಲೆಲ್ಲ ಹಿಂಗೆ ಬಂಚ್ ಟೈಪಲ್ಲಿ ಇರುತ್ತೆ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ಅಲ್ಲಿ ಆರೆಂಬೆಲ್ಲು ಹಂಗಿದೆ. ಅದು ಹಾಗೆ ಆಗಿ ಸರ್ ಇದು ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಮಾಡ್ತೀವಿ ನೀವು? ಇದರ ಮಾರ್ಕೆಟ್ ಎಲ್ಲ ನೋಡಿ, ಅದು ಸಾಯಿಗುಣಿ ಕಟ್ಟಿರೋದು ಹೋಗಿದ್ದು ಪ್ಲೇಸ್ಗೆ. ಅದು ಈಗ 5ನೇ ವರ್ಷದ ಗಿಡ. ಅದು ಇದು ಹೋದ್ಮೇಲೆ ಮತ್ತೆ ಆ ಜೊತೆಲಿ ಹಾಕ್ತಾ ಹೋಯ್ತು ಅಂತ ಮತ್ತೆ ಹಾಕಿರೋದು 5ನೇ ವರ್ಷದ ಗಿಡ. ಇವಾಗಲೇ ಕ್ರಾಪ್ ಬಂದು ಹೋದ ವರ್ಷ ಒಂದು 15-20 ಬಿಟ್ಟಿತ್ತು. ಈಗ ಚೆನ್ನಾಗಿದೆ, ಜಾಸ್ತಿ ಆಯಿತು. ಮರ ಗ್ರೋತ್ ಆದಂಗೆ ಅದು ಮುಂದಿನ ವರ್ಷ ಮರ ಹೋದ್ರೆ ತಂದರೆ 1000 ಕಾಯಿ ಬಿಡುತ್ತೆ. ಈ ಬಾಳೆ ತೋಟದಲ್ಲಿ ಇದು ಇನ್ನೂ ತುಂಬ ಚೆನ್ನಾಗಿ ನೋಡಿ, ಬಿಸಿಲು ಅಲ್ಲಿ ಕಾಣುತ್ತೆ ದೂರದಿಂದ ನೋಡಿದಾಗ ಮಗ್ಗುಗಳ ಟೈಪ್. ಅದು ಹೋಗಿ ಹೂವು ಉದುರಿ ಸಣ್ಣ ಡಾಟ್ಸ್ ನಂಗೆ ರೀಚ್ ಆಗ್ತಾ ಇದೆ. ಇದು ಇನ್ನು ಹೂವಿನ ಸ್ಟೇಜಲ್ಲಿ ನೋಡಿ. ಇವು ಕಾಣುತ್ತೆ. ಇವು ಎಲ್ಲ ಇಷ್ಟ ಆದಮೇಲೆ ನಮ್ಗೆ ಕಾಣಬೇಕು. ಪೂರ್ತಿ ಎಷ್ಟು ಉದ್ದನಾದ ಗಿಡ 50 ಅಡಿ ಬೆಳೀಲಿ, 50 ಅಡಿನೂ ಕ್ರಾಪ್ ನೋಡಿ. ಸುಮ್ಮನೆ ಮೇಲೆ ಹೋದ್ರು ಕೂಡ ಹೌದು, ಮೇಲೆ ಹೋದಷ್ಟು ಫಸ್ಲೆಯ. ನೀವು ಅದು ಹೋಗೋದು ಬೇಡ ಅಂತ ಯಾವ್ಯಾವ ಪ್ರೂನಿಂಗ್ ಮಾಡ್ಬೇಕಾಗ್ತಾರೆ. ಆಯ್ತು, ನಿಮಗೆ ಬರೋ ಇನ್ಕಮ್ನು ಕಟ್ ಮಾಡ್ಕೊಳ್ಳಿ ಕತ್ರಿ ತಗೊಂಡು ಅಂತೀವಿ. ಸೈಡಿಗೆ ಏನು ಹೊಡ್ಕೊಳ್ಳೋದೇನು ಬೇಡ, ಅದಕ್ಕೆ ಖುಷಿ ಅಂತ ಅದು ಹೋಗ್ಬಿಡ್ಲಿ. ಬ್ರಾಂಚ್ ಒಂದು ಇಲ್ಲಿ ಒಂದು 5 ಅಡಿ ತೆಗಿತೀವಿ. ಯಾಕೆ ತೆಗಿತೀವಿ ಅಂದರೆ ಮೇಲೆ ಹೋಗ್ಲಿ, ಸಿಂಗಲ್ ಸ್ಟೆಮ್ಮು ಬಲವಾಗಲಿ ಅಂತಂದು. ಎರಡನೇದು ಏನಾಗುತ್ತೆ ಅಂತಂದರೆ, ನಾವು ಕಲ್ಟಿವೇಶನ್ ಇಟ್ಕೊಂಡಿರೋದ್ರಿಂದ ನಾವು ಇಲ್ಲಿ ಟ್ರ್ಯಾಕ್ಟರ್ ಪಾಸ್ ಆಗಬೇಕು. ನಮಗೆ ಸಣ್ಣ ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗ್ಬೇಕು. ಸಣ್ಣ ಟ್ರ್ಯಾಕ್ಟರ್ ಏನಿಲ್ಲ, ಎಲ್ಲ 6 ಅಡಿ ಟ್ರ್ಯಾಕ್ಟರ್ ಪಾಸ್ ಆಗುತ್ತೆ. ವೀಲ್ ಔಟರ್ 6 ಅಡಿನೇ. ಅಂದರೆ ಡಿಸ್ಟರ್ಬ್ ಆಗಲ್ವಾ ಇವಕ್ಕೆಲ್ಲ? ಅದಕ್ಕೂ ಯಾವುದು ಕಾಯಿ ಇದಕ್ಕೆ ಜಾಸ್ತಿ. ಅದಕ್ಕೋಸ್ಕರನೇ ಪ್ರೂನಿಂಗ್ ಮಾಡಿರೋ ತೆಳಗಡೆ ಸ್ಟೆಮ್ನ. ಇನ್ನು ನೆಕ್ಸ್ಟ್ ಈ ಕಾಯಿನ ತೂಕಕ್ಕೆ, ಇದು ಜಗ್ಗಿರೋದು ಕಾಯಿನ ತೂಕಕ್ಕೆ. ಅದೇ ಗೊತ್ತಾಯ್ತು. ನಿಮ್ಗೆ ಅದು ಆಮೇಲೆ ಹಾಕಿದಾಗ ನೆಟ್ಗೋಗುತ್ತೆ. ಇನ್ನು ಜೋಲ್ ಗೊನೆಗಳನ್ನ ನಾವು ಮತ್ತೆ ಟ್ರಿಮ್ ಮಾಡ್ತೀವಿ. ಅಷ್ಟೊಂದು 4 ಸಲ ಮಾಡ್ಕೊಂಡ್ರೆ ಸಾಕು, ಆಮೇಲೆ ಅದು ಮೇಲ್ಗಡೆ ಹೊರಟೋಗುತ್ತೆ. ಸರ್ ಈಗ ನೀವು ಹೇಳಿದ್ರಲ್ಲ ಅಲ್ಲಿ ಕ್ರಾಪ್ ಮಾಡಿ. ಸರ್ ಯಾಕೆ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಬೀಜದ ಕಾಯಿನೇ ಸೆಲೆಕ್ಟ್ ಮಾಡ್ಕೋಬೇಕು? ಅಂದರೆ ಇದು ಹೇಳಿದ್ರಲ್ಲ ನೀವು, ಅದೊಂದು ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಅದೇ ನಾನು ನೋಡಿರಿ, ಸೈಜ್ ಆಗಲಿ ಕ್ರಾಪ್ ಆಗಲಿ ಎಲಿಗೊಂದು ಕಾಯಿ ತುಂಬ ಚೆನ್ನಾಗಿ ಬಂದಿತ್ತಲ್ಲ. ಎಲಿಗೊಂದು ಕಾಯಿ ನೋಡಿ, ಇದರಲ್ಲಿ ಇಷ್ಟೆಲ್ಲ ಇದ್ದರೂ ಇನ್ನೂ ಹೂವುಗಳ ಸಂಖ್ಯೆ ಹಿಂದ್ಗಡೆನೇ ಇದೆ ನೋಡಿ. ಇದೆಲ್ಲ ಮೊಗ್ಗುಗಳು ಇದೆಲ್ಲ 9 ವರ್ಷದ ಗಿಡ ಅಲ್ವಾ ಸರ್? 9 ನೋಡಿ. ನನಗೆ ಅನಿಸ್ಕೊಂಡು ಈಗ ಆಲ್ರೆಡಿ ಒಂದು ಮರದಲ್ಲೇ ಹೆಚ್ಚು ಕಡಿಮೆ ಒಂದು ಸಣ್ಣ ಬರ್ಬೋದು ಅಂತ ಈ ಥರ ಮರಗಳು ಕೇರಳದಲ್ಲಿ ಲಕ್ಷಾಂತರ ರೂಪಾಯಿ ಒಂದೊಂದು ಮರದಲ್ಲಿ ಆದಾಯ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅವರೆಲ್ಲ 40, 50, 150 ವರ್ಷದ ಮರನೇ ಇದೆ. ಇದು ಯಾವುದು ಸಹಾಯ ಅಂತ ಮರಗಳು ಅಲ್ಲ ಇದಾವು. ಈ ಮರಕ್ಕೆ ಆಯಸ್ಸು ಎಷ್ಟು? ಇದು ಮರಕ್ಕೆ ಆಯಸ್ಸು ಜಾಸ್ತಿ ಅಂತ ತುಂಬ ವರ್ಷಗಳು 106 ವರ್ಷ ಅಂತೇಳಿ. ಇದೊಂಥರ ಫಾರೆಸ್ಟ್ರಿನಾ? ಫಾರೆಸ್ಟ್ ಇರ್ಬೋದು, ಮುಂಚೆ ಇಲ್ಲಿ ಕಾಡಲ್ಲೇ ಇತ್ತು, ನಾಡಿಗೆ ಬಂತೋ ಗೊತ್ತಿಲ್ಲ. ಜಾಕ ಏನಕ್ಕೆ ಯೂಸ್ ಮಾಡ್ತಾರೆ? ಜಾಯಿಕಾಯಿ ವೆಜ್ಜು ನಾನ್ ವೆಜ್ನವರೆಲ್ಲ ಮಸಾಲ ಪದಾರ್ಥಕ್ಕೆ ಎಲ್ಲ ಜನರು 140 ಕೋಟಿ ಜನ ಬಂದು. ಮುಂಚೆ ಬುದ್ಧ ಒಂದ್ಸಲಿ ಯಾರೋ ಒಬ್ಬ ಹೋದ್ನಂತೆ, ಸ್ವಾಮೀಜಿ ಸಾವಿಲ್ಲದ ಮನೆ ಯಾವ್ದಾರು ಇದ್ರೆ ಅಂದ್ರೆ ಸಾವಿನ ಮನೆ ಇಲ್ಲದ ಮನೆ ಯಾವ್ದಾರು ಇದ್ರೆ ಹೇಳಿ ಅಂತೇಳಿ. ಅದಕ್ಕೆ ಅವನು ಹೋಗ್ಬಿಟ್ಟು ಎಲ್ಲ ಸಾವಿನ ಮನೆ ಯಾವ್ದಾರು ಇದ್ರೆ ಸಾಸಿವೆ ಇಲ್ಲದ ಮನೆ ಹೋಗಿ ಕೇಳ್ಕೊಂಬಾರಪ್ಪ, ನೋಡ್ಕೊಂಬ, ಅದಿದ್ರೆ ಬಂದು ಹೇಳ್ತೀನಿ ಅಂತೆ. ಅವ್ನು ತಿರುಗಿ ಯಾರ ಬಂದ್ಲು ಸಾಯೋದ ಜನವೇ ಇಲ್ಲ ಅಂತ ಅವ ಸಿಕ್ಕಂಗಿಲ್ಲ ಅವನಿಗೆ ವಿಷಯ, ಅಥವಾ ಸಾಸಿವೆ ಕಾಳಿಲ್ಲ ಅಂತೇಳಿ ಒಗ್ಗರಣೆಗೆ ಬೇಕೇ ಬೇಕು ಅಂತೇಳಿ ಅವ್ನು ಬಂದಿಲ್ಲ, ಯಾರೂ ಸಿಕ್ಕಲಿಲ್ಲ ನನಗೆ ಅಂತ ಮನೆ ಅನ್ನಂತೆ. ಈಗೇನು ಕೇಳ್ಬೇಕು ನೀವು? ಮಸಾಲ ಪದಾರ್ಥ ಬಳಸದೇ ಇರೋ ಮನೆ ಯಾವ್ದಾರು ಇದ್ರೆ ನೋಡ್ಕೊಂಬ ಅಂತ. ಹೌದು, ಹಂಗಾಗಿದೆ ಕತೆ. ಅಂದರೆ ಹಳ್ಳಿಗಳಲ್ಲಿ ಕಡಿಮೆ, ಪಟ್ಟಣವಾಸದಲ್ಲಿ ಹೊರಗಡೆ ಊಟ ತಿಂಡಿ ಮಾಡ್ತಾರಲ್ಲ, ಹೆಚ್ಚು ಕಡಿಮೆ ಒಂದು 20 ಅಡಿ ಮೇಲೆ ಹೋಗಿರ್ಬೋದು. 20 ಅಡಿ ಅಂತ ಇಟ್ಕೋ, 15 ಅಡಿ ಇದೆ. 15 ಅಡಿ 20 ಅಡಿ ಇರ್ಬೋದು. ಕೆಳಗಿಂದ ಬಾಟಮ್ ಟಾಪು ಎಲ್ಲದರಲ್ಲೂ ಈಲ್ಡಿಂಗ್ ಐತಲ್ಲ. ಕೆಲವರು ಇದು ಇನ್ನೊಂದು ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಹೇಳಿ, ಇದು 9-10 ವರ್ಷದ ಇಷ್ಟು ಬೆಳೀತಾ ಅಂದ್ರೆ 100 ವರ್ಷಕ್ಕೆ ಆಕಾಶಕ್ಕೆ ಹೋಗುತ್ತಾ ಅಂತಾರೆ. ಹಂಗಲ್ಲ. ಮೊದಲು 5-6 ವರ್ಷ ಕ್ರಾಪ್ ಬರೋ ತನಕ ಗಿಡ ತಗೊಂಡಿದ್ದ ಫುಡ್ ಎಲ್ಲ ಬೆಳವಣಿಗೆಗೆ ಹೋಗ್ತಾ ಇರುತ್ತೆ. ಅವಾಗ ಫಾಸ್ಟ್ ಗ್ರೋತಿಂಗ್ ಬರುತ್ತೆ. ಈಲ್ಡಿಗೆ ಶುರು ಆಗ್ತಿದ್ದಾಗ ಏನಾಗುತ್ತೆ, ವರ್ಷಕ್ಕೆ 2 ಕ್ರಾಪ್ ಕೊಡೋದ್ರಿಂದ ತಗೊಳ್ಳೋ ಫುಡ್ಡು ಮ್ಯಾಕ್ಸಿಮಮ್ಮು ನಿಮಗೆ ರಿಟರ್ನ್ಸ್ ಕೊಡೋದಕ್ಕೆ ಹೋಗುತ್ತೆ. ಅವಾಗ ಗಿಡದ ಬೆಳವಣಿಗೆ ಕುಂಠಿತ. ಹೌದು, ನಾವೆಲ್ಲ ಡಿಗ್ರಿ ತನಕ ಹೈಟ್ ಬೆಳಿತೀವಿ, ಆಮೇಲೆ ದಪ್ಪ ಆಗ್ತೀವಿ ನೋಡಿ. ಮನುಷ್ಯನಿಗೆ ಒಂದು ಡೆವಲಪ್ಮೆಂಟ್ ಅನ್ನೋದು ಒಂದು ಇರುತ್ತೆ ಅಷ್ಟೇ. ಲಾಸ್ಟ್ ಅದಾದ್ಮೇಲೆ ನಾವೇನಿದ್ರು ಅಗ್ಲಾಗ್ತೀವಿ, ವಯಸ್ಸಾಗುತ್ತೆ, ಮುದುಕ ದಪ್ಪ ಬಲ ಆಗ್ತಾ ಹೋಗುತ್ತೆ. ಅದೇ ಒಂದು ಇದಿರುತ್ತೆ ನೋಡಿ. ಇಲ್ಲೆಲ್ಲ ಏನು ತೆಗ್ಗಿನಲ್ಲಿ ನೋಡಿದ್ರೆ ನಮಗೆ ಇದು ಏನಪ್ಪ, ಇಲ್ಲಿ ಕೆಳಗಡೆ